ಜಿಕೆವಿಕೆ ಕೃಷಿ ಮೇಳದಲ್ಲಿ ನಾನು ಕೃಷಿಗೆ ಸಂಬಂಧಪಟ್ಟಿರುವಂತಹ ಒಂದಿಷ್ಟು ವಸ್ತುಗಳನ್ನು ನೋಡಿದೆ. ಸೊ ಏನು ಎತ್ತ ಅಂತ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ, ನಿಮ್ಮ ಕಂಪನಿ ಹೋಂಡಾ ಕಂಪನಿ. ಓಕೆ, ಜಿಕೆವಿಕೆ ಕೃಷಿ ಮೇಳದಲ್ಲಿ ಏನಕ್ಕೋಸ್ಕರ ಈ ಒಂದು ಉಪಕರಣಗಳನ್ನು ಇಟ್ಟಿದ್ದೀರಾ? ಮೇಡಮ್, ನಾವು ಮೇನ್ಲಿ ಫಾರ್ಮರ್ ಫೋಕಸ್ಡ್ ಆಗಿ ಫಾರ್ಮಿಂಗ್ನ ಮಾಡರ್ನೈಸ್ ಮಾಡೋಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕೋ ಆ ಥರ ಎಲ್ಲ ಇಟ್ಟಿದ್ದೀವಿ. ಸೊ ಫಾರ್ಮಿಂಗ್ ಈಸಿ ಮಾಡೋಕ್ಕೆ ಈಗ ಫಸ್ಟ್ ಆಫ್ ಆಲು ಫಾರ್ಮಿಂಗಲ್ಲಿ ಮೇನ್ ಪ್ರಾಬ್ಲಮ್ ಲೇಬರ್ ಶಾರ್ಟೇಜ್ ಇದೆ ಮತ್ತು ಹೈ ಕಾಸ್ಟ್ ಇದೆ. ಅವೆರಡು ಬೀಟ್ ಮಾಡೋಕ್ಕೆ ನಮ್ಮ ಹತ್ರ ಹೋಂಡಾ ಪ್ರಾಡಕ್ಟ್ಸ್ ಇದೆ. ಸೊ ಟಿಲ್ಲರಿಂದ ಹಿಡಿದು ವಾಟರ್ ಪಂಪ್ ಇದೆ, ಬ್ರಷ್ ಕಟ್ರ್ ಇದೆ, ಇಂಜಿನ್ಸ್ ಇದೆ. ಸೊ ಎಲ್ಲ ಎಕ್ವಿಪ್ಮೆಂಟ್ಸು ನಮ್ಮ ಸ್ಟಾಲಲ್ಲಿ ಡಿಸ್ಪ್ಲೇ ಇದೆ. ಓಕೆ, ಯಾವೆಲ್ಲ ಉಪಕರಣಗಳನ್ನ ಇಟ್ಟಿದ್ದೀರಾ? ಮೇಡಮ್, ಇಲ್ಲಿ ನೋಡ್ತಾ ಇರ್ಬೋದು, ಇದು ವಾಟರ್ ಪಂಪ್ ಇದು. ಓಕೆ, ಸೊ ಇದು 5 HP ವಾಟರ್ ಪಂಪ್ ಇದು. ಸೊ ಅಲ್ಲಿ ನೋಡಿದ್ರೆ ಅಲ್ಲಿ ಟಿಲ್ಲರ್ ಇದೆ, ಇಲ್ಲಿಂದ ಬ್ರಷ್ ಕಟ್ರ್ ಎಲ್ಲ ಇದೆ. ಇದು ವಾಟರ್ ಪಂಪ್ ಇದು 5 HP WB30XC ಅಂತ ವಾಟರ್ ಪಂಪ್ ಇದು. ಇದು 3 ಇಂಚ್ ಇನ್ಪುಟ್ ಇದೆ, 3 ಇಂಚ್ ಔಟ್ಪುಟ್ ಇದೆ. ಓಕೆ, ಎಷ್ಟು ಕಾಸ್ಟ್ ಆಗುತ್ತೆ ಸರ್? ಇದು ಮೇಡಮ್, ಇದು ನಿಮಗೆ 27,850 ಆಗುತ್ತೆ. MRP 32,300 ಇದೆ. ಜಿಕೆವಿಕೆನಲ್ಲಿ ಆಫರ್ ಇರೋದ್ರಿಂದ ನಮಗೆ 27,850 ಆಗುತ್ತೆ. ಓಕೆ, ಸೊ ಇದು ತುಂಬ ಚೆನ್ನಾಗಿ ರೈತರಿಗೆ ಹೆಲ್ಪ್ ಆಗುತ್ತೆ. ಹೌದು ಮೇಡಮ್, ಇದಕ್ಕೆ 2 years ವಾರಂಟಿ ಇರುತ್ತೆ. ಪೋರ್ಟಬಲ್ಲು, ಪೆಟ್ರೋಲ್ ಕನ್ಸಂಪ್ಷನ್ ಭಾಳ ಕಮ್ಮಿ ಇದು, ಅದಕ್ಕೋಸ್ಕರ ಸ್ಟಾಪ್. ಓಕೆ, ಸೊ ಇದಾದ್ಮೇಲೆ ಮತ್ತಿನ್ನು ಯಾವ ಪ್ರಾಡಕ್ಟ್ಗಳಿದೆ ಬನ್ನಿ. ಓಕೆ, ಇರೋದು 2 HP ವೇರಿಯಂಟ್ ಟಿಲ್ಲರ್ ಇದೆ. ಅಲ್ಲಿ ಈ ಕಡೆ ಇಲ್ಲಿ 2 HP ವೇರಿಯಂಟ್ ಟಿಲ್ಲರ್ ಇದೆ. ಇದು ನಿಮ್ದು ಲ್ಯಾಂಡ್ 2 acresಗಿಂತ ಕಮ್ಮಿ ಇದ್ರೆ ಈ ಥರ ಟಿಲ್ಲರ್ ಯೂಸ್ ಮಾಡ್ಕೋಬೋದು. ನಿಮ್ದು ಲ್ಯಾಂಡ್ ಇದು 5.5 HP ಟಿಲ್ಲರ್ ಇದೆ. ಇದು ನಿಮ್ದು ಲ್ಯಾಂಡ್ 2 acresಗಿಂತ ಜಾಸ್ತಿ ಇದ್ರೆ ಹೆವಿ ಯೂಸೇಜ್ ಇದು ಯೂಸ್ ಮಾಡ್ಕೋಬೋದು. ಎಷ್ಟಾಗುತ್ತೆ ಅದಕ್ಕೆ ಸರ್? ಮೇಡಮ್, ಅದು ನಿಮಗೆ 68,900 ಆಗುತ್ತೆ. 68,900. ಅದು ವಿತ್ ಗೇರ್ ಬರುತ್ತೆ. 2 ಫ್ರಂಟ್ ಗೇರ್ ಇರುತ್ತೆ, ಒಂದು ರಿವರ್ಸ್ ಗೇರ್ ಇರುತ್ತೆ, ಮತ್ತು ಸ್ಪೀಡ್ ಕಂಟ್ರೋಲ್ ಇರುತ್ತೆ ನಮ್ಮ ಹತ್ರ. ಮತ್ತು ರೋಟ್ರಿ ಮತ್ತು 2+ ಟೈರ್ ಬರುತ್ತೆ. ಸೊ ಲೆಫ್ಟ್ ಮತ್ತು ರೈಟ್ ರೋಟ್ರಿ ಮತ್ತು 2+ ಟೈರ್ ಇನ್ಕ್ಲೂಡಿಂಗ್. ಸೊ ಗದ್ದೆಗಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದು ಅಲ್ವಾ? ಹೌದು, ಅಡಿಕೆ. ಅದಾದ್ಮೇಲೆ ನಂತರ ಏನು ಉಪಕರಣಗಳಿದೆ? ಮೇಡಮ್, ಬ್ರಷ್ ಕಟ್ರ್ ಇದೆ, ಈ ಥರ ಬ್ರಷ್ ಕಟ್ರ್ ಇದೆ ನಮ್ಮ ಹತ್ರ. ನೋಡ್ತಾ ಇರೋ ಹಾಗೆ ನಿಮಗೆ ಸೈಡ್ ಪ್ಯಾಕ್ ಮತ್ತು ಬ್ಯಾಕ್ ಪ್ಯಾಕ್ ಅಂತ 2 ಥರ ವೇರಿಯಂಟ್ ಇದೆ. ಇಲ್ಲಿರೋದು ಬ್ಯಾಕ್ ಪ್ಯಾಕ್ ವೇರಿಯಂಟ್. ಬ್ಯಾಕ್ ಪ್ಯಾಕ್ ಅಂದರೆ ಹಿಂದೆ ಬೆನ್ನಲ್ಲಿ ನೇರು ಹಾಕೊಳ್ಳೋದು, ಸೈಡ್ ಪ್ಯಾಕ್ ಅಂದರೆ ಲೆಫ್ಟ್ ಅಥವಾ ರೈಟ್ ಪ್ಯಾಕ್ ಬರುತ್ತೆ. ಸೊ ಹೋಂಡಾದಲ್ಲಿ 3 ವೇರಿಯಂಟ್ ಇರುತ್ತೆ. ಸೊ ನಿಮಗೆ 1 HP, 1.5 HP ಮತ್ತು 2 HP. ಇಲ್ಲಿ ನೀವು ಡಿಸ್ಪ್ಲೇನಲ್ಲಿದ್ದು 1.5 HP ವೇರಿಯಂಟು. ಸೊ ಇದಕ್ಕೆ ನಿಮಗೆ ಅಟ್ಯಾಚ್ಮೆಂಟ್ ಬರುತ್ತೆ, ಒಂದು 2 ಟೀತ್ ಬ್ಲೇಡ್ ಬರುತ್ತೆ ಮತ್ತು ವೈರ್ ಕಟ್ ಬರುತ್ತೆ. ಹುಲ್ ಕಟ್ ಮಾಡೋಕೆ ಈಸಿ ಆಗುತ್ತೆ ಅಲ್ವಾ? ಹೌದು ಮೇಡಮ್, ಹುಲ್ ಕಟ್ ಮಾಡೋಕ್ಕೆ ಮತ್ತು ಕಳೆ ಎಲ್ಲ ಕಟ್ ಮಾಡೋಕ್ಕೆ ಸೊ ಫಾರ್ಮರ್ಸ್ಗೆ ತುಂಬ ಯೂಸ್ ಆಗುತ್ತೆ. ಸರ್, ಎಷ್ಟು ಕೊಡ್ತೀರಾ ಸರ್ ಇದು? ಮೇಡಮ್, ಇದು ನಿಮಗೆ 24,500 ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರೋ ಒಂದು 1.5 HP ಇದು ನಿಮಗೆ 31,000 ಆಗುತ್ತೆ. 31,000. ಓಕೆ, ಸೊ ನೀವು ಒಂದು ಈ ಥರದನ್ನು ತೆಗೆದುಕೊಂಡ್ರೆ ಆರಾಮಾಗಿ ನಿಮ್ಮ ಮನೆ, ಬೇರೆಯವ್ರ ಮನೆ ಆರಾಮಾಗಿ ನೀವು ಕೆಲಸ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಏನಿದೆ? ಇದು ಸ್ಪ್ರೇ HTP ಸ್ಪ್ರೇಯರ್ ಅಂತ 5 HP ವೇರಿಯಂಟು. ಸೊ ಇದು ನಿಮಗೆ ಗಿಡಕ್ಕೆಲ್ಲ ಔಷಧಿ ಸಿಂಪಡಣೆ ಮಾಡೋಕ್ಕೆ ಯೂಸ್ ಆಗುತ್ತೆ ಇದು. ಸೊ ಇದು 33,000 ಆಗುತ್ತೆ ಮೇಡಮ್. ಸೊ ಇದ್ರಲ್ಲಿ ಕಂಪ್ಲೀಟ್ ಸೆಟ್ ಬರುತ್ತೆ ನಿಮಗೆ. ಇದು ಸ್ಟ್ಯಾಂಡ್ ಇದೆ, ಸ್ಟ್ಯಾಂಡ್ ಜೊತೆಗೆ ಇಂಜಿನ್ ಇದೆ, ಇಲ್ಲಿ ಪಂಪ್ ಇದೆ ಮತ್ತು ಇನ್ಕ್ಲೂಡಿಂಗ್ ವೈರ್ ಸೆಟ್ಟು ಇದು ಮತ್ತು ಓಸ್ ಗನ್ ಕೂಡ ಬರುತ್ತೆ. ಇದು ನಿಮಗೆ ಗಿಡಕ್ಕೆಲ್ಲ ಔಷಧಿ ಸಿಂಪಡಣೆಗೆ, ಅಡಿಕೆ ಗಿಡಕ್ಕೆ ಔಷಧಿ ಸಿಂಪಡಣೆಗೆ ಇದು ಯೂಸ್ ಆಗುತ್ತೆ. ಇದು ಹೋಂಡಾ ಜನರೇಟರ್ಸು. ಈಗ ನಿಮ್ಮ ಫಾರ್ಮ್ ಹೌಸಲ್ಲಿ ಕರೆಂಟ್ ಏನಾದ್ರು ಹೋದಾಗ, ಮೋಟರ್ ಏನಾದ್ರು ರನ್ ಮಾಡಬೇಕು ಅಂದರೆ ಈ ಥರ ಜನರೇಟರ್ಸ್ ಯೂಸ್ ಮಾಡ್ಕೋಬೋದು. ನಿಮಗೆ ಸ್ಟಾರ್ಟಿಂಗ್ ಇದು 1 KV ಇಂದ ಸ್ಟಾರ್ಟ್ ಆಗುತ್ತೆ. 7 KV ವರೆಗೂ ವೇರಿಯಂಟ್ ಇದೆ. ನಿಮ್ಮದು 1 KV ಅಂದರೆ ನಿಮಗೆ ಮನೆಯಲ್ಲಿ ಲೈಟು, ಫ್ಯಾನು, ಫ್ರಿಜ್ಜು, TV ಇದೆಲ್ಲ ರನ್ ಮಾಡ್ಕೋಬೋದು. ಇದು ನಿಮಗೆ 34,500 ಆಗುತ್ತೆ. ಓಕೆ, ನಿಮ್ಮ ಒಂದು ಪ್ರಾಡಕ್ಟ್ಗೂ ಅಥವಾ ಬೇರೆ ಒಂದು ಪ್ರಾಡಕ್ಟ್ಗೂ ಏನು ವ್ಯತ್ಯಾಸ? ಮೇಡಮ್, ಫಸ್ಟು ನಮ್ಮದು ಕ್ವಾಲಿಟಿ ಇದೆ. ಸೊ ಫಸ್ಟ್ ಆಫ್ ಆಲ್ ವಾರಂಟಿ, ಹೋಂಡಾ ಪ್ರಾಡಕ್ಟ್ಸ್ಗೆ ಎಲ್ಲದಕ್ಕೂ ವಾರಂಟಿ ಇರುತ್ತೆ. ಮತ್ತು ಇನ್ನೊಂದು ಮೇಯ್ನ್ ಅಂದರೆ ಜನರಿಗೆ ಪ್ರಾಡಕ್ಟ್ಸ್ ತೊಗೊಂಡಾಮೇಲೆ ಸರ್ವಿಸ್ ಹೇಗೆ ಮಾಡೋದು ಅಂತ. ಸೊ ಪ್ರತಿ ಜಿಲ್ಲೆನಲ್ಲೂ ಹೋಂಡಾ ಅವ್ರದ್ದು ಸರ್ವಿಸ್ ಡೀಲರ್ ಇರ್ತಾರೆ. ಒಂದು ಟೋಲ್ ಫ್ರೀ ನಂಬರ್ ಕೂಡ ಕೊಟ್ಟಿರ್ತೀನಿ. ನೀವು ಪರ್ಚೇಸ್ ಮಾಡಿದಾಗ ಅಕಸ್ಮಾತ್ ಪ್ರಾಬ್ಲಮ್ ಬಂದರೂ ಕೂಡ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಮ ಸೈಟ್ಗೆ ಬಂದು ಏನಾದರೂ ಸರ್ವಿಸ್ ಮಾಡಿಕೊಡ್ತಾರೆ. ಓಕೆ, ಬೆಂಗಳೂರಿಂದ ಹೊರಗಡೆ ನಂಗೆ ಪ್ರಾಡಕ್ಟ್ ಬೇಕು ಅಂದರೆ? ಅದೇ ಮೇಡಮ್ ಹೇಳ್ದಂಗೆ ಪ್ರತಿ ಜಿಲ್ಲೆನಲ್ಲೂ ಸರ್ವಿಸ್ ಸೆಂಟರ್ಸ್ ಇರುತ್ತೆ. ಒಂದು ಟೋಲ್ ಫ್ರೀ ನಂಬರ್ ಇರುತ್ತೆ. ಆ ನಂಬರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಸೇಲ್ಸ್ ಬೇಕಾ, ಸರ್ವಿಸ್ ಬೇಕಾ, ಅಥವಾ ಫಾಲೋ ಅಪ್ ಬೇಕಾ, ಅದೆಲ್ಲ ಮಾಡ್ಕೊಡ್ತಾರೆ. ಓಕೆ, ಫಾರ್ಮರ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಾರ್ಮರ್ಸ್ಗೆ ಈಗಿರೋ ಸಿಚುವೇಷನಲ್ಲಿ ಲೇಬರ್ ಕಾಸ್ಟ್ ತುಂಬ ಇದೆ. ಮತ್ತು ಈಗ ನಾವು ಹೈಯರ್ ಮಿಷಿನ್, ಈಗ ಟ್ರ್ಯಾಕ್ಟರ್ಗೆ ಹೋದ್ರೆ ಅದು ಕೂಡ ಕ್ಯಾಪಿಟಲ್ ಇಂಟೆನ್ಸಿವ್, ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಅವೆರಡರ ಮಧ್ಯೆ ಏನು ಬೇಕು ಅಂದರೆ ನಾವು ಮಿಷಿನ್ಸ್ ಈ ಥರ ಇನ್ವೆಸ್ಟ್ ಮಾಡಿ ನಾವೇ ಓನಾಗಿ ಇದು ಮಾಡ್ಕೋಬೋದು. ಅದು ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.